ನಮಸ್ಕಾರ ಬೀದರ್ ನ್ಯೂಸ್ ರೌಂಡ್ ಅಪ್ಗೆ ಸ್ವಾಗತ. ನಾನು ಪ್ರಿಯಾಂಕಾ ಶ್ರೀಗುರು. ಬನ್ನಿ ಕ್ವಿಕ್ ಆಗಿ ನೋಡೋಣ ಇಂದಿನ ಬೀದರ್ ಜಿಲ್ಲೆಯ ಪ್ರಮುಖ ಸುದ್ದಿಗಳನ್ನು. ಬೀದರ್ ನಗರದ ಗಾಂಧಿಗಂಜ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವ ಒಂದು ದರೋಡೆ ಪ್ರಕರಣ, 4 ಸುಲಿಗೆ ಪ್ರಕರಣಗಳು ಹಾಗೂ 3 ಮನೆ ಕಳವು ಪ್ರಕರಣಗಳು, ಹೀಗೆ ಒಟ್ಟು 8 ಪ್ರಕರಣಗಳಲ್ಲಿ 5 ಜನ ಆರೋಪಿತರನ್ನು ದಸ್ತಗಿರಿ ಮಾಡಿ ಒಟ್ಟು 30,80,000 ಬೆಲೆ ಬಾಳುವ ಸ್ವತ್ತನ್ನು ಜಪ್ತಿ ಮಾಡಿರುವುದಾಗಿ ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಮಾಹಿತಿ ನೀಡಿದರು. ಕಳೆದ ತಿಂಗಳು 26ನೇ ತಾರೀಕು ಒಂದು ಮನೆ ರಾಬರಿ ನಡೆದಿದೆ ನಮ್ಮ ಗಾಂಧಿಗಂಜ್ ಲಿಮಿಟ್ಸಲ್ಲಿ. ಆ ಪ್ರಕರಣದಲ್ಲಿ ಈಗಾಗಲೇ ನಾವು 3 ಆರೋಪಿಗಳನ್ನು ಹಿಡಿದಿದ್ದೇವೆ. ಪ್ಲಸ್ ಗೋಲ್ಡ್ ರಿಸೀವರ್ಗಳನ್ನು ಎಲ್ಲರನ್ನೂ ಸೇರಿಸಿ ಒಟ್ಟಾಗಿ ಒಂದು 5 ಜನರನ್ನು ನಾವು ದಸ್ತಗಿರಿ ಮಾಡಿದ್ದೇವೆ. ಇನ್ನೂ 2 ಆರೋಪಿಗಳು ಪರಾರಿಯಲ್ಲಿದ್ದಾರೆ. ಅವರನ್ನು ಕೂಡ ಅತಿ ಶೀಘ್ರದಲ್ಲೇ ನಾವು ಹಿಡಿತೇವೆ. ಈ ಪ್ರಕರಣದಲ್ಲಿ ನಾವು ಒಟ್ಟು 14 ತೊಲೆ ಬಂಗಾರವನ್ನು ನಾವು ರಿಕವರಿ ಮಾಡಿದ್ದೇವೆ. ಪ್ಲಸ್ ಒಂದು ಮಾರುತಿ ಈಕೋ ವ್ಯಾನನ್ನು ಕೂಡ ರಾಬರಿಗೆ ಯೂಸ್ ಮಾಡಿದಂತಹ ಒಂದು ಮಾರುತಿ ಈಕೋ ವ್ಯಾನನ್ನು ಕೂಡ ನಾವು ವಶಕ್ಕೆ ಪಡೆದಿದ್ದೇವೆ. ಅದೇ ರೀತಿ ಆ ದಿನ ಒಂದು ಏರ್ ಗನ್ ಪಿಸ್ಟಲ್, ಅಂದರೆ ಒಂದು ಸ್ಪೋರ್ಟ್ಸ್ ಪಿಸ್ಟಲ್ ಥರ ಯೂಸ್ ಮಾಡಿ ಮನೆಯವರಿಗೆ ಹೆದರಿಸಿದ್ದಾರೆ ಅಂತ ನಮಗೆ ಗೊತ್ತಾಗುತ್ತದೆ. ಆ ಪಿಸ್ಟಲ್ನು ಕೂಡ, ಏರ್ ಪಿಸ್ಟಲ್ನು ಕೂಡ ನಾವು ಸೀಸ್ ಮಾಡಿದ್ದೇವೆ ಒಬ್ಬ ಆರೋಪಿ ಕಡೆಯಿಂದ. ಕಾಸರಗೋಡು ಜಿಲ್ಲಾ ಕನ್ನಡ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ, ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ, ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಹಾಗೂ ಕರ್ನಾಟಕ ಕಾರ್ಯನಿರತರ ಪತ್ರಕರ್ತರ ಸಂಘದಿಂದ ಕೊಡಮಾಡುವ ಡಾಕ್ಟರ್ ಕುಳೂರು ಕನ್ಯಾನ ಸದಾಶಿವ ಶೆಟ್ಟಿ ದತ್ತಿನಿಧಿ ಪ್ರಶಸ್ತಿಗೆ ಭಾಜನರಾಗಿರುವ ಹಿರಿಯ ಪತ್ರಕರ್ತ ಮೌಲಾನಾ ಸಾಬ್ ಅವರನ್ನು ಬೀದರ್ ನಗರದ ಗೋಪಿ ಸ್ಟುಡಿಯೋದಲ್ಲಿ ಕಲ್ಯಾಣ ಕರ್ನಾಟಕ ಕಲಾವಿದರ ಒಕ್ಕೂಟದ ಅಧ್ಯಕ್ಷ ವಿಜಯಕುಮಾರ್ ಸೋನಾರೆ ಅವರ ನೇತೃತ್ವದಲ್ಲಿ ಅಭಿನಂದಿಸಲಾಯಿತು. ಕಾಸರಗೋಡು ಪತ್ರಕರ್ತರ ಸಂಘ ಮತ್ತು ಪ್ರವಾಸೋದ್ಯಮ ಇಲಾಖೆ, ಗಡಿನಾಡು ಪ್ರದೇಶಾಭಿವೃದ್ಧಿ ಮಂಡಳಿ ಜಂಟಿಯಾಗಿ ಕಾಸರಗೋಡಿನಲ್ಲಿ ಕಳೆದ ಇದೇ ತಿಂಗಳ 3ರಂದು ದತ್ತಿನಿಧಿ ಪ್ರಶಸ್ತಿ ನೀಡಿದ್ದಾರೆ. ಕಳೆದ ಒಂದು 30 ವರ್ಷದಿಂದ ಪತ್ರಿಕಾ ಕ್ಷೇತ್ರದಲ್ಲಿ ವಿವಿಧ ಹುದ್ದೆಯಲ್ಲಿ ಸೇವೆ ಸಲ್ಲಿದ್ದಕ್ಕಾಗಿ ಪರಿಗಣಿಸಿ ನನಗೆ ದತ್ತಿ ಪ್ರಶಸ್ತಿ ನೀಡಿದ್ದಾರೆ. ಸೇವೆ ಮಾಡಿದ ಫಲ ಸಿಕ್ಕಿದೆ ಅಂತ ಅಷ್ಟೇ. ಟೆಂಡರ್ ಪ್ರಕ್ರಿಯೆ ನಡೆಯದೆ ಆರಂಭವಾಗಿದ್ದ ಔರಾದ್ ತಾಲೂಕಿನ ದುಡುಕ್ನಾಳ್ ಗ್ರಾಮದ ಸೇತುವೆ ಕಾಮಗಾರಿಯೊಂದನ್ನು ಔರಾದ್ ಪೊಲೀಸರು ಬಂದ್ ಮಾಡಿಸಿದ ವಿಚಾರವಾಗಿ ಇಂದು ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಮಾಜಿ ಪರಿಷತ್ ಸದಸ್ಯ ಅರವಿಂದ್ ಅರಳಿ, ಟೆಂಡರ್ ಆಗದೆ ಪ್ರಾರಂಭವಾದ ಕಾಮಗಾರಿಯ ಬಗ್ಗೆ ನನ್ನ ಗಮನಕ್ಕೆ ಬಂದ ತಕ್ಷಣ ನಾನು ಪಂಚಾಯತ್ ರಾಜ್ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರಿಗೆ ಈ ಕಾಮಗಾರಿ ಅವ್ಯವಹಾರಕ್ಕೆ ಕಡಿವಾಣ ಹಾಕಲು ಮನವಿ ಮಾಡಿದ್ದೆ. ಸಚಿವರು ಕೂಡಲೇ ಸಿಇಒ ಅವರಿಂದ ಮಾಹಿತಿ ಪಡೆದು ಈ ಕಾಮಗಾರಿಯನ್ನು ಬಂದ್ ಮಾಡಿಸಿದ್ದಾರೆ. ಈಗ ದುಡುಕ್ನಾಳ್, ಔರಾದ್ ತಾಲೂಕು ದುಡುಕ್ನಾಳಲ್ಲಿ 1,68,00,000 ರೂಪಾಯಿದು ಒಂದು ಕಾಮಗಾರಿ ಇತ್ತು, ಬ್ರಿಡ್ಜ್ ಕಮ್ ಬ್ಯಾರೇಜ್. ಆ ಕಾಮಗಾರಿನೇ ಟೆಂಡರ್ ಹಂತದಾಗೆ ಇತ್ತು. ಆದರೆ ಟೆಂಡರ್ ಹಂತದಲ್ಲಿ ಇದ್ದಾಗೆ ಇನ್ನೂ ಫೈನಲ್ ಯಾವರಿಗೆ ಆಗಿಲ್ಲ. ಆ ಹೊತ್ತಿನಾಗೆ ಅಲ್ಲಿ ಯಾರೋ ಒಬ್ಬರು ಸ್ಟಾರ್ಟ್ ಮಾಡಿದ್ದಾರೆ ಕೆಲಸ. ಆ ಸ್ಟಾರ್ಟ್ ಮಾಡಿದ್ದು ಪತ್ರಿಕೆಗಳಲ್ಲಿ ಬಂತು. ಆ ಪತ್ರಿಕೆಗಳಲ್ಲಿ ಬಂದಾಗ ವಿಷಯ ನಾನು ನೋಡಿ ಗಮನ ಮಾಡಿ ಅದನ್ನು ತಗೊಂಡು ಡೈರೆಕ್ಟ್ ನಾನು ಪಂಚಾಯತ್ ರಾಜ್ ಇಲಾಖೆಯ ಸಚಿವರಾದಂಥ ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರಿಗೆ ಭೇಟಿಯಾಗಿ ಈ ರೀತಿ ಟೆಂಡರ್ ಆಗಲಾರದೆ ಅವ್ಯವಹಾರ ನಡೀತಾ ಇದೆ, ಇದಕ್ಕೆ ನೀವೇನೋ ಕಡಿವಾಣ ಹಾಕಿರಿ ಅಂತ ಹೇಳಿದಾಗ ಅವರು ಇಮಿಡಿಯೇಟಾಗಿ ಅವ್ರ ಸಿಇಒಗೊಂದು ರಿಪೋರ್ಟ್ ತರ್ಸಕ್ಕೆ ಹೇಳ್ಯಾರ. ಇಮಿಡಿಯೇಟಾಗಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮತ್ತು ಈಗ ಸಸ್ಪೆಂಡ್ ಮಾಡಬೇಕು ಅಂತಂದು ಅವರು ಮುಖಕ್ಕೆ ಆದೇಶ ಮಾಡಿದ್ದಾರೆ. ಅದು ಇನ್ನೂ ಹಂತದಾಗದ. ಅದಕ್ಕಿಂತ ಈ ಪ್ರಕ್ರಿಯೆ ಸ್ಟಾರ್ಟ್ ಆಗಿಂತ ಮೊದಲು ನಾನು ಹೇಳಿದ್ದೆ, ಈ ಅಧಿಕಾರಿಗಳಿಗೆ ಅಲ್ಲಿಯವರೆಗೆ ಬೇರೆ ಜಿಲ್ಲೆಗೆ ವರ್ಗಾವಣೆ ಮಾಡಿರಿ, ಅದನ್ನು ತನಿಖೆ ಆಗೋವ್ರಿಗೆ ಅಂತ ಹೇಳಿದ್ದೆ. ಅದು ಪ್ರಕ್ರಿಯೆಯಲ್ಲಿದೆ. ಈಗ ನಂದು ಡಿಮ್ಯಾಂಡ್ ಏನಂದ್ರೆ, ಆ ಒಂದು ಕಂಪ್ಲೇಂಟ್ ಕೊಟ್ಟಿದ ಮೇಲೆ ಆ ಕಾಮಗಾರಿನ ಸ್ಟಾಪ್ ಮಾಡಿದ್ದಾರೆ. ಆ ಕಾಮಗಾರಿ ಸ್ಟಾಪ್ ಮಾಡಿ ಆ ಕಾಮಗಾರಿಗೆ ಯಾರೋ ಮಾಡಿದ್ದಾರೆ ಅಂತಂದು ಒಂದು ವಿದ್ಯುತ್ ಬಿಲ್ ನೋಡಿ ಬೀದರ್ ನಗರದ ಮಂಗಲ್ಪೇಟ್ನ ವಿವೇಕಾನಂದ ನಗರದ ಜನರು ಶಾಕ್ ಆಗಿದ್ದು, ಗೃಹ ಜ್ಯೋತಿ ಯೋಜನೆಯಡಿ ವಿದ್ಯುತ್ ಫ್ರೀ ಇದ್ರೂ ಕೂಡ 1000ಕ್ಕೂ ಅಧಿಕ ರೂಪಾಯಿ ಕರೆಂಟ್ ಬಿಲ್ ಬಂದಿದೆ. ಡೆಬಿಟ್ ಕ್ರೆಡಿಟ್ ಎನ್ನುವ ಕಾಲಂನಲ್ಲಿ ಸಾವಿರಾರು ರೂಪಾಯಿ ಬಿಲ್ ನೋಡಿ ಜನರು ಶಾಕ್ ಆಗಿದ್ದು, 1200, 1300 ಅಧಿಕ ವಿದ್ಯುತ್ ಬಿಲ್ ಕಂಡು ಕಂಗಲಾಗಿದ್ದಾರೆ. ಮೊದಲೇ ಸಂಕಷ್ಟದಲ್ಲಿದ್ದೇವೆ, ಇನ್ನು ತಿಂಗಳಿಗೆ 1200 ರೂಪಾಯಿ ಬಿಲ್ ಬಂದ್ರೆ ಪಾವತಿಸುವುದು ಹೇಗೆ ಅಂತ ಮನೆಯ ಮಾಲೀಕರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಸರ್, ನಿನ್ನ ಮೀಟರ್ ರೀಡರ್ಸ್ ಬಂದರು, ಬಿಲ್ ಕೊಟ್ಟು ಹೋದರು. ಬಿಲ್ ಕೊಟ್ಟು ಹೋದ ನಂತರ ಇವತ್ತು ಮತ್ತೆ ಬಂದರು ಅವರು.
ಅವ್ರಿಗೆ ಏನಾದರೂ ಡೀಟೇಲ್ಸ್ 1440 ಡೆಬಿಟ್ ಅಥವಾ ಕ್ರೆಡಿಟ್ ಎರಡೂ ಅದ್ರಾಗ ನೀವು ಡೆಬಿಟ್ ಅಂತೂ ಹೇಳ್ಬೋದು, ಕ್ರೆಡಿಟ್ ಅಂತೂ ಹೇಳ್ಬೋದು. ಅದು ಯಾಕೆ ಕೇಳಿದ್ರಿ ಅಂದ್ರೆ ಅವರು ಬಿಲ್ ಇವ್ರು ಹೇಳಿದ್ರೆ ಕೇಳಿದೆವು ನಾವು. ಅವ್ರಂದ್ರೆ ನಮಗೆ ಅದು ಗೊತ್ತಿಲ್ಲ ರೀ, ಗೊತ್ತಿಲ್ಲ ಮ್ಯಾಗ ಬಿಲ್ ನೀವು ಯಾಕೆ ಕೊಟ್ರಿ ಅಂತ ನಾವು ಕೇಳಿದ್ವಿ. ಅವ್ರಂದ್ರೆ ನಮ್ಗೆ ಗೊತ್ತಿಲ್ಲ, ನೀವು ಅಸಿಸ್ಟೆಂಟ್ ಇಂಜಿನಿಯರ್ ಕೇಳ್ರಿ, ನಾವು ಮಾತಾಡಲಿ, ನೀವು ಕೇಳಿರಿ, ನಮಗೆ ಸಂಪರ್ಕ ಹೆಚ್ಚಿಗದ, ಅಸಿಸ್ಟೆಂಟ್ ಇಂಜಿನಿಯರ್ ನಮಗೆ ಸಂಪರ್ಕ ಇಲ್ಲ, ನೀವು ಅವ್ರಿಗೆ ಕರೆಸಿ ಕೇಳ್ರಿ ಅಂದ್ರೆ ಅವ್ರು ಅಸಿಸ್ಟೆಂಟ್ ಇಂಜಿನಿಯರ್ ಸರಿ ಮಾತಾಡಿದ್ರಿ. ಅಸಿಸ್ಟೆಂಟ್ ಇಂಜಿನಿಯರ್ ಸಹ ಮಾತಾಡಿದ್ರೆ ಅವ್ರಿಗೆ ಆಫೀಸ್ಗೆ ಬಾನ್ರಿ ಅಂದರು. ನಾವು ಆಫೀಸ್ಗೆ ಬಂದರೆ ರೆಸ್ಪಾನ್ಸ್ ಸಿಗೋದು, ಅವ್ರಿಗೆ ಇಲ್ಲಿಯೇ ಬಾ ಅಂತ ಹೇಳಿ ನಾವು ಇನ್ವೈಟ್ ಮಾಡಿದ್ದೇವೆ ಸರ್. ನಮಗೇನದ ಇದು 1440 ಡೀಟೇಲ್ಸ್ ಏನದು ಬೇಕು. ಕ್ರೆಡಿಟ್ ಅಂದ್ರೆ ನೀವು ನಾಳೆ ಹೇಳ್ಬೋದು, ನಾವು ಈಗ ಕೇಳಿರಿ ನಿಮ್ಮ ಟಿವಿದಾಗ ಬಂದಂದ್ರೆ ಅವ್ರು ಹೇಳ್ತಾರೆ ನಾವು ಕ್ರೆಡಿಟ್ ನಿಮ್ಮ ಅಕೌಂಟಿಗೆ ಜಮಾದಾರಿ ಅಂತ ಹೇಳ್ಬೋದು. ಯಾಕೆ ಕೊಟ್ಟಾರದು ಕೇಳಬೇಕು ಅಷ್ಟೇ. ಈಗ ಎಲ್ಲರಿಗೂ ಬಿಲ್ ಇಟ್ಟು ಬಂದದ್ದು ಇಲ್ಲಿ ಅದು ಎಲ್ಲ ರೀಡಿಂಗ್ ಪ್ರಕಾರ ಬಿಲ್ ಬಂದಿರ್ಬೇಕು ಸರ್. 2000 ಅದೇನು ಇದು ಅಲ್ಲ 5 ಇದ್ರ ಪ್ರಕಾರ ಅವು ಭೀ ಮಾಡಿರಬೇಕು. 90 ಯೂನಿಟ್ ಬಂದು ನಮ್ಗೆ 90 ಯೂನಿಟ್ ಫ್ರೀ ಕೊಟ್ಟರು. 200 ಔಟ್ ಆಫ್ 200 90 ಯೂನಿಟ್ ಕೊಟ್ಟರೆ ಆದರೆ 200 ಮಾಡ್ಕೊಂಡ್ಬೇಕು. ಇದು ಮೇನ್ ಪರ್ಪಸ್ ಏನದ ನಮ್ದು 1440 ಏನದ ಅದೇ ಬೇಕು. ಈಗ ಗಲ್ಲೆಗೆ ಎಲ್ಲರೂ ಬಂದದ ಹಂಗೆ ಈಗ ಹೆಚ್ಚು ಎಲ್ಲ ಆಲ್ಮೋಸ್ಟ್ ಹೆಚ್ಚು ಕಮ್ಮಿ ಎಲ್ಲರಿಗೂ 3000 ಮ್ಯಾಗ ಅಂತ ತಿಳ್ಕೊರಿ. ಇಲ್ಲ ಅದು ಬೀದರ್ ತಾಲೂಕಿನ ಗ್ರಾಮ ಪಂಚಾಯಿತಿಯಲ್ಲಿ ವಿವಿಧ ಕಾರಣಗಳಿಂದ ಖಾಲಿ ಇರುವ ತೆರವಾಗಿರುವ ಸದಸ್ಯ ಸ್ಥಾನಗಳಿಗೆ ಉಪಚುನಾವಣೆಗೆ ದಿನಾಂಕ 25/5/2025 ಮತದಾನ ನಡೆಯಲಿದ್ದು, ಸದರಿ ಉಪಚುನಾವಣೆ ನ್ಯಾಯಸಮ್ಮತ ಹಾಗೂ ನಿಷ್ಪಕ್ಷಪಾತವಾಗಿ ನಡೆಸುವ ಉದ್ದೇಶದಿಂದ ಹಾಗೂ ಚುನಾವಣೆ ಸಮಯದಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆಯದಂತೆ ಅಗತ್ಯ ಕ್ರಮಗಳು ಕೈಗೊಳ್ಳಬೇಕಾಗಿರುವುದರಿಂದ ದಿನಾಂಕ 23/5/2005 ಸಂಜೆ 5 ಗಂಟೆಯಿಂದ ದಿನಾಂಕ 25/5/2025 ಮಧ್ಯರಾತ್ರಿ 12 ಗಂಟೆಯವರೆಗೆ ಎಲ್ಲಾ ವಿವಿಧ ಅಬಕಾರಿ ಸನ್ನದ್ಧಗಳನ್ನು ಮುಚ್ಚಲು ಹಾಗೂ ಮದ್ಯ ಮಾರಾಟ ಮತ್ತು ಸಾಗಾಣಿಕೆಯನ್ನು ಕೂಡ ಮಾಡುವುದನ್ನು ನಿಷೇಧಿಸಿ ಶುಷ್ಕ ದಿನ ಎಂದು ಜಿಲ್ಲಾಧಿಕಾರಿಗಳಾದ ಶಿಲ್ಪಾ ಶರ್ಮಾ ಅವರು ಆದೇಶ ಮಾಡಿರುತ್ತಾರೆ. ಶೇರ್ ಮಾರ್ಕೆಟಿಂಗ್ ಟ್ರೇಡಿಂಗ್ ಬಿಸಿನೆಸ್ ಹೆಸರೇಳಿ ಸಾಫ್ಟ್ವೇರ್ ಇಂಜಿನಿಯರ್ಗೆ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಲಾಗಿದೆ. ಹೌದು, ಬೀದರ್ನ ಶಿವನಿಗಾರ್ ನಿವಾಸಿ ಇಂಜಿನಿಯರ್ ಉದ್ಯೋಗಿ ರಘುವೀರ್ ಜೋಶಿ ಎಂಬುವರಿಗೆ ಕೋಟಿ ಪಂಗನಾಮ ಹಾಕಿದ್ದು ಆಫ್ರಿಕಾದ ಕಾಂಗೋದಲ್ಲಿ. ಇನ್ನು ರಘುವೀರ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದರು. ತಾನು ತನ್ನ ಪತ್ನಿ ಅತ್ತಿಗೆ ಅಕೌಂಟ್ನಿಂದಲೂ ಲಕ್ಷಾಂತರ ರೂಪಾಯಿ ಹಣ ಹೂಡಿಕೆ ಮಾಡಿ ಹಣ ಡಬ್ಲಿಂಗ್ ಮಾಡಲು ಹೋಗಿ ರಘುವೀರ್ ಕೈ ಸುಟ್ಟುಕೊಂಡಿದ್ದಾರೆ. ಇನ್ನು ಕಳೆದ ಮಾರ್ಚ್ 24ರಿಂದ ಏಪ್ರಿಲ್ 25ರವರೆಗೆ 2,98 ಲಕ್ಷ ಹಣ ಕಳೆದುಕೊಂಡಿದ್ದಾರೆ. ನಮ್ಮ ಬೀದರ್ ಸೆನ್ ಪೊಲೀಸ್ ಸ್ಟೇಷನ್ಗೆ 2 ದಿನ ಹಿಂದೆ ಒಂದು ಕಂಪ್ಲೇಂಟ್ ಬಂದಿದೆ. ಒಬ್ಬ ಸಾಫ್ಟ್ವೇರ್ ಇಂಜಿನಿಯರು ಸುಮಾರು 2 ಕೋಟಿ ಮೇಲೇನೆ ಆ ದುಡ್ಡನ್ನು ಸ್ಟಾಕ್ಸಲ್ಲಿ ಹಾಕೋ ಒಂದು ಆ್ಯಪ್ಗೆ ದುಡ್ಡು ಹಾಕಿ ಮೋಸ ಹೋಗಿದ್ದಾನೆ ಅಂತ ಕಂಪ್ಲೇಂಟ್ ಕೊಡ್ತಾರೆ. ಈ ವ್ಯಕ್ತಿ ಮೊದಲು ಫೇಸ್ಬುಕ್ಕಲ್ಲಿ ಬ್ರೌಸಿಂಗ್ ಮಾಡ್ತಿರೋವಾಗ ಒಂದು ಲಿಂಕ್ ಸಿಗ್ತದೆ. ಆ ಲಿಂಕ್ ಹುಡುಕಾಡ್ಕೊಂಡು ಹೋದಾಗ ಒಂದು ನಂಬರ್ ಮುಖಾಂತರ ವಾಟ್ಸಪ್ ಮೆಸೇಜಸ್ ಬರ್ತದೆ. ಒಂದು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡಿ ಸ್ಟಾಕಲ್ಲಿ ಅಮೌಂಟನ್ನು ಡಬ್ಲಿಂಗ್ ಮಾಡ್ತೇವೆ, ಟ್ರಿಪಲ್ ಮಾಡ್ತೇವೆ ಅಂತ ಹೇಳಿ ಭರವಸೆ ನೀಡಿದ್ರಿಂದ ಮೊದಲು ಒಂದು 4 lakhs 5 lakhs ಹಾಕ್ತಾನೆ. 4 lakhs 5 lakhs ಹಾಕಿದ್ದಾಗ ನಿಜವಾಗ್ಲೂ ಅಮೌಂಟ್ ಡಬಲ್ ಆಗ್ತದೆ. ಆ ಅಮೌಂಟನ್ನು ವಿತ್ಡ್ರಾ ಕೂಡ ಮಾಡ್ಕೊಳ್ತಾನೆ ATM ಮುಖಾಂತರ. ಸೊ ಸ್ವಲ್ಪ ಒಂದು ಕ್ರೆಡಿಬಿಲಿಟಿ ಬಂದ್ಬಿಡ್ತದೆ. ಇದು ಈ ಆ್ಯಪ್ ಮುಖಾಂತರ ನಾವು ದುಡ್ಡು ಹಾಕಿದ್ರೆ ನಮ್ಮ ಇನ್ವೆಸ್ಟ್ಮೆಂಟ್ ಡಬಲ್ ಆಗ್ತದೆ ಅಂತ ಒಂದು ಭರವಸೆ ಬಂದು ಈ ಸ್ಟಾರ್ಟ್ಸ್ ಇನ್ವೆಸ್ಟಿಂಗ್ ಮೋರ್ ಅಂಡ್ ಮೋರ್ ಅಮೌಂಟ್ ಜಾಸ್ತಿ ದುಡ್ಡು ಹಾಕಿ ಇನ್ವೆಸ್ಟ್ ಮಾಡ್ತಾನೆ. ಅದಾದ ನಂತರ ಹಿ ಗೆಟ್ಸ್ ನಿಜವಾಗಲೂ ವಿದ್ಯಾರ್ಥಿಗಳಿಗೆ ಸೃಜನಾತ್ಮಕತೆ ಹಾಗೂ ವೈಜ್ಞಾನಿಕ ಚಿಂತನಾಭಿವೃದ್ಧಿಗೆ ಸಹಾಯವಾಗುವ ಉದ್ದೇಶದಿಂದ 7ನೇ ತರಗತಿಯಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ದಿನಾಂಕ 15/5/2025ರಿಂದ 24/5/2025ರವರೆಗೆ ಬೆಳಗ್ಗೆ 9ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ತಾಲೂಕು ಹಂತದಲ್ಲಿ ಬೇಸಿಗೆ ಶಿಬಿರವನ್ನು ಆಯೋಜಿಸಲಾಗಿದೆ ಎಂದು ಜಿಲ್ಲಾಧಿಕಾರಿಗಳಾದ ಶಿಲ್ಪಾ ಶರ್ಮಾ ಅವರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇನ್ನು ಶಿಬಿರದಲ್ಲಿ ವಿದ್ಯಾರ್ಥಿಗಳಿಗೆ ಸಂಗೀತ, ನೃತ್ಯ, ಚಿತ್ರಕಲೆ, ರಾಕೆಟ್ ತಯಾರಿಕೆ ಹಾಗೂ ಖಗೋಳಶಾಸ್ತ್ರದ ಮೇಲೆ ಹ್ಯಾಂಡ್ಸ್ ಆನ್ ತರಬೇತಿ ಪರಿಣಿತ ಸಂಪನ್ಮೂಲ ವ್ಯಕ್ತಿಗಳಿಂದ ನೀಡಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಸಲೀಂ ಪಾಷಾ ಇವರು ಎಸ್ಎಸ್ಎಲ್ಸಿ ಫಲಿತಾಂಶ ಕಡಿಮೆ ಬರುವುದಕ್ಕೆ ಅತಿಥಿ ಶಿಕ್ಷಕರೇ ಹೊಣೆ ಎಂದು ನೀಡಿರುವ ಹೇಳಿಕೆಯಲ್ಲಿ ಖಂಡನೀಯವಾಗಿದೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದೆ. ಇನ್ನು ಉಪನಿರ್ದೇಶಕ ಸಲೀಂ ಪಾಷಾ ಅವರು ಅತಿಥಿ ಶಿಕ್ಷಕರ ವಿರುದ್ಧ ಹೇಳಿಕೆಗೆ ತಾವು ಬಹಿರಂಗವಾಗಿ ಕ್ಷಮೆ ಕೇಳಬೇಕು, ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಸಂಘಟನೆಯ ವತಿಯಿಂದ ತಮ್ಮ ವಿರುದ್ಧ ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಜಿಲ್ಲಾ ಸಂಚಾಲಕ ಸುನಿಲ್ ಸಂಗ್ರಾಮ್ ಪತ್ರಿಕಾ ಪ್ರಕಟಣೆ ಹೊರಡಿಸಿದ್ದಾರೆ.
ಪಾಶ್ಚಾತ್ಯರ ಅನುಕರಣೆಯನ್ನು ಬಿಟ್ಟು ನಮ್ಮ ಪ್ರಾಚೀನ ಶ್ರೀಮಂತ ಪರಂಪರೆಯನ್ನು ಹಿಂದಿನ ಯುವ ಜನರು ಎತ್ತಿ ಹಿಡಿಯಬೇಕು ಎಂದು ಅರಣ್ಯ ಜೀವಿಶಾಸ್ತ್ರಿ ಮತ್ತು ಪರಿಸರ ಸಚಿವ ಈಶ್ವರ್ ಬಿ ಖಂಡ್ರೆ ಕರೆ ನೀಡಿದರು. ಹಾಸನದ ಹಳೆಬೀಡು ಹೋಬಳಿ ಗೋಣಿಸೋಮನಹಳ್ಳಿಯ ಶ್ರೀ ಹುಲಿಕಲ್ಲು ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದ ದಶಮಾನೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಕರುನಾಡನ್ನಾಳಿದ ಹೊಯ್ಸಳರು ಶಿಲೆಯಲ್ಲಿ ಕಲೆಯನ್ನು ಅರಳಿಸಿದ್ದಾರೆ. ಇನ್ನು ಕಲಾ ಪರಂಪರೆಗೆ ಕೂಡ ದೊಡ್ಡ ಕೊಡುಗೆ ನೀಡಿದ್ದಾರೆ. ಕರ್ನಾಟಕದ ಪರಂಪರೆ ಶ್ರೀಮಂತವಾಗಿದ್ದು ಇದನ್ನು ಇಂದಿನ ಯುವ ಜನರಿಗೆ ತಿಳಿ ಹೇಳುವ ಅಗತ್ಯವಿದೆ ಎಂದು ಹೇಳಿದರು. ಬೀದರ್ ದಕ್ಷಿಣ ಕ್ಷೇತ್ರದ ಶಂಶೀರ್ ನಗರ ಗ್ರಾಮದಲ್ಲಿ ಇತ್ತೀಚೆಗೆ ನಡೆದ ಶ್ರೀ ಸಿಂದಗಿರಿ ನಂದಿ ಬಸವಣ್ಣ ದೇವಸ್ಥಾನದ ಜಾತ್ರಾ ಮಹೋತ್ಸವ ನಿಮಿತ್ತ ಜಾತ್ರೆ ಪ್ರಚಾರ ಕೈಗೊಂಡು ಆಟೋ ವಾಹನದಲ್ಲಿ ಪ್ರಯಾಣಿಸಿದ ಸಂದರ್ಭದಲ್ಲಿ ಅಪಘಾತ ಸಂಭವಿಸಿ ಇಬ್ಬರು ಯುವಕರು ಬೀದರ್ ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ಭೇಟಿ ನೀಡಿದ ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಶೈಲೇಂದ್ರ ಬೆಲ್ದಾಳೆ ಸಂತ್ರಸ್ತರ ಆರೋಗ್ಯ ವಿಚಾರಿಸಿ ಧೈರ್ಯ ತುಂಬಿದರು. ಇವಾಗಿದ್ದವು ಇಂದಿನ ಬೀದರ್ ಜಿಲ್ಲೆಯ ಪ್ರಮುಖ ಸುದ್ದಿಗಳು. ಮತ್ತೆ ಭೇಟಿಯಾಗೋಣ ನಾಳಿನ ಸಂಚಿಕೆಯಲ್ಲಿ.